ಇದು ನಿಜವಾಗಿಯೂ ಆಧುನಿಕ ಭಗೀರಥನ ಸ್ಟೋರಿ. ಈ ಅನ್ನದಾತ ಬರ್ಡ್ ಭೂಮಿಯಲ್ಲಿ ಮಾಡಿರುವಂತಹ ಸಾಧನೆ ಎಂಥವರನ್ನು ಕೂಡ ಹುಬ್ಬೇರಿಸುವಂತೆ ಮಾಡುತ್ತೆ. ಕೃಷಿಯಲ್ಲಿ ಹೈಟೆಕ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಅದನ್ನೊಂದು ಉದ್ಯಮವನ್ನಾಗಿ ಮಾಡಿಕೊಂಡು ಭೇಷ್ ಅನ್ನಿಸ್ಕೊಂಡಿದ್ದಾರೆ. ಆ ಭೂಮಿ ಪುತ್ರ ಯಾರು ಅಂತ ಬನ್ನಿ ನೋಡೋಣ. ನೋಡೋಕೆ ಸಿಂಪಲ್ ಆಗಿ ಕಾಣೋ ಈ ವ್ಯಕ್ತಿಯ ಯೋಚನೆ ಆಲೋಚನೆ ಮಾತ್ರ ಬೇರೆಯವರಿಗಿಂತ ವಿಭಿನ್ನ. ಬಸವನಾಡಿನ ಈ ಕಾಯಕಯೋಗಿ ಮೂಲತಃ ಉದ್ಯಮಿ. ಇಂದು ಕೃಷಿಯನ್ನು ಸಹ ಒಂದು ಉದ್ಯಮ ಎಂದು ಸಾಬೀತುಪಡಿಸುವ ಮೂಲಕ ಮನೆ ಮಾತಾಗಿದ್ದಾರೆ. ತಾವು ಕಲಿತ ವಿದ್ಯೆ, ಆರಂಭಿಸಿದ ಉದ್ಯಮದಿಂದಲೇ ಸ್ಫೂರ್ತಿ ಪಡೆದು ಕೃಷಿಯನ್ನು ಒಂದು ಉದ್ಯಮವಾಗಿ ಹೇಗೆ ಮುನ್ನಡೆಸಬಹುದು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಇವರು ಮಾಡಿರೋ ಸಾಧನೆ, ಕೈಗೊಂಡಿರೋ ಕೃಷಿ ಪದ್ಧತಿ, ವೈಜ್ಞಾನಿಕ ವಿಧಾನಗಳು ಎಂಥವರು ಹುಬ್ಬೇರಿಸುವಂತೆ ಮಾಡುತ್ತಿವೆ. ಈ ಫಾರ್ಮ್ ಹೌಸ್ಗೆ ಬಂದವರು ಇವರ ಸಾಧನೆಯನ್ನ ಮೆಚ್ಚಿ ತಲೆದೂಗೋದಂತೂ ಗ್ಯಾರಂಟಿ. ಇವರ ಹೆಸರು ಅಣ್ಣಾರಾಯ ಬಿರದಾರ. ವಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಚವಡಿಹಾಳದವರು. ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿಸಿ ನಾನಾ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಂತರ ಸೇರಿತು ಪುಣೆಯ ಬಿಎಸ್ಎನ್ಎಲ್ ಗುತ್ತಿಗೆದಾರರಾಗಿ. ಈ ಹಂತದಲ್ಲಿ ಅವರ ಗಮನ ಸೆಳೆದದ್ದು ಒಕ್ಕಲುತನ. ಕೃಷಿ ಮಾಡಿದ್ರೆ 10 ಜನಕ್ಕೆ ಕೆಲಸ ಸಿಗ್ಬೇಕು, ಜೊತೆಗೆ ಇತರರಿಗೆ ಮಾದರಿಯಾಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡ್ತಾರೆ ಅಣ್ಣಾರಾಯ. ನಂತರ ಮುಂದಿಂದೆಲ್ಲ ಇತಿಹಾಸ. ಹೌದು, ಸುಮಾರು 15 ವರ್ಷಗಳ ಹಿಂದೆ ಕಂಡ ಕನಸು ಇಂದು ನಿಜವಾಗಿದೆ. ಇದು ನಮ್ದೊಂದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಇರೋದ್ರಿಂದ ಅದ್ರ ಜೊತೆ ನಾನು ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕಂತ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥವ್ರು. ಆಮೇಲೆ ಇಲ್ಲೊಂದು ಮರುಭೂಮಿ ಇರುವಂಥ ಜಮೀನು ಇರೋದ್ರಿಂದ ಇದು ಒಂದು ನಾನು ಡೆವಲಪ್ ಮಾಡೋದ್ರಿಂದ ಪ್ರತಿಯೊಂದು ರೈತರಿಗೆ ಉಪಯೋಗ ಆಗಲೇ ತಿಳ್ಕೊಂಡು ಈಗ ಅದಕ್ಕೂ ಯೂಸ್ ಆಗ್ಲಂತ ಒಂದು ಜಮೀನು ನಾವು 2001 ಇವೆಲ್ಲ ಪರ್ಚೇಸ್ ಮಾಡ್ಕೊಂಡು ನಮ್ದೆಲ್ಲ ಫ್ಯಾಮಿಲಿ, ನಮ್ಮ ಮನೆಯವ್ರ ಫ್ಯಾಮಿಲಿ ಕಡೆಯಿಂದ ಎಲ್ಲ ರೈತರೊಳಗೆ ನಾವೆಲ್ಲ ಜಮೀನು ಅವರೆಲ್ಲ ಇಲ್ಲೇ ಮಾಡ್ಕೊಂಡು ನಮ್ಮ ಸ್ಟಾರ್ಟಿಂಗ್ದಾಗ ಮಾಡ್ಕೊಳ್ಳೋ ಟೈಮ್ದಲ್ಲಿ ಈ ಏರಿಯಾದೊಳಗೆ ಇರುವಂಥ ಒಂದು 15,000 ಎಕರೆ ಜಮೀನು ದ್ರಾಕ್ಷಿ ಇತ್ತು. ಈಗ ನಮ್ದು ದ್ರಾಕ್ಷಿ ನೋಡ್ಕೊಂಡು ಜನ ಒಂದು ಡೆವಲಪ್ ಆಗಲಿ, ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಒಂದು ಉದ್ದೇಶದಿಂದ ಮಾಡ್ಕೊಂಡಿವಿ. ಆಮೇಲೆ ನಮ್ಮ ತೋಟದಲ್ಲಿ ಬರುವಂಥ ರೈತರಿಗಾಗಲಿ, ಕಾಲೇಜಿನ ಸ್ಟೂಡೆಂಟ್ಸ್ ಆಗಲಿ, ಯಾರೇ ಬಂದರೂ ಸಹಿತ ಯಾರಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಯಾವಾಗ ಬಂದಂಥ ಜನರಿಗೆ ನಾವು ಸರಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಅವ್ರಿಗೂ ಎಲ್ಲ ಒಂದು ಮಾಹಿತಿ ಏನು ಬೇಕೋ ಅದೆಲ್ಲ ನಾವು ಇಲ್ಲಿ ಸಂಗ್ರಹಣೆ ಕೊಟ್ಟಿರ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ನೀವು ನೋಡ್ತಾ ಇರೋ ಈ ಜಮೀನು ಮೊದಲು ಮರುಭೂಮಿಯಂತಿತ್ತು. ಆದ್ರೆ ಇಂದು ಹಸಿರು ಸೀರೆಯನ್ನುಟ್ಟು ನಿಂತಿದೆ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕು ಕಡ್ಲೇವಾಡ ಗ್ರಾಮದ ಬಳಿ ಇರೋ ಈ 100 ಎಕರೆ ಜಮೀನು ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಸಿದ್ದೇಶ್ವರ ಹಾರ್ಟಿಕಲ್ಚರ್ ಫಾರ್ಮ್ನಲ್ಲಿ ದ್ರಾಕ್ಷಿ ಮತ್ತು ದಾಳಿಂಬೆಯೇ ಪ್ರಧಾನ ಬೆಳೆಗಳು. 40 ಎಕರೆಯಲ್ಲಿ ದಾಳಿಂಬೆ ಇದ್ರೆ 35 ಎಕರೆ ಕ್ಷೇತ್ರದಲ್ಲಿ ದ್ರಾಕ್ಷಿ ಬೆಳೆ ಹರಡಿಕೊಂಡಿದೆ. ದ್ರಾಕ್ಷಿ ಹಣ್ಣನ್ನ ನೇರವಾಗಿ ಮಾರಾಟ ಮಾಡದೆ ಅದನ್ನ ಒಣ ದ್ರಾಕ್ಷಿಯನ್ನಾಗಿ ಪರಿವರ್ತಿಸಿ ಉತ್ತಮ ಬೆಲೆಗೆ ಮಾರಾಟ ಮಾಡಿ ಅಧಿಕ ಆದಾಯ ಗಳಿಸ್ತಾ ಇದ್ದಾರೆ ಅಣ್ಣಾರಾಯ ಬಿರದಾರ. ನಮ್ದು ಇದು ಟೋಟಲ್ 35 ಎಕರೆ ದ್ರಾಕ್ಷಿ ಇದೆ, ಆಮೇಲೆ 40 ಎಕರೆ ದಾಳಿಂಬೆ ಇದೆ. 30 ಎಕರೆ ದ್ರಾಕ್ಷಿಯಲ್ಲಿ 25 ಎಕರೆ ಹಳೆ ಪಡ ಇದೆ, 10 ಎಕರೆ ನಮ್ದು ಹೊಸ ದ್ರಾಕ್ಷಿ ಪಡ ಮಾಡ್ಕೊಂಡಿವಿ. ಇದರೊಳಗೆ ನಾವು ಈ ವರ್ಷ ಒಂದು 500 ಟನ್ ಹಸಿ ದ್ರಾಕ್ಷಿ ಬೆಳೆ ಬರ್ತಾ ಇದೆ ನಮಗೆ. ಅದರ 120ರಿಂದ 130 ಟನ್ ನಾವು ಒಣ ದ್ರಾಕ್ಷಿ ಮಾಡಬಹುದು. ಆಮೇಲೆ ಒಣ ದ್ರಾಕ್ಷಿ 4 kg 1 ಕಿಲೋ ಆಗಬಹುದು. ಆಮೇಲೆ ನಾವು ಮಾರಾಟ 100% ನಾವೆಲ್ಲ ಇಲ್ಲಿ ನಾವು ಒಣ ದ್ರಾಕ್ಷಿನ ತಯಾರು ಮಾಡ್ತಾ ಇದ್ದೇವೆ. ಮಾರ್ಕೆಟ್ನೆಲ್ಲ ಯಾವ ದ್ರಾಕ್ಷಿ ಮಾರಾಟ ಮಾಡೋದಿಲ್ಲ. ಅದರ ಬದಲಿ ನಾವು ಒಣ ದ್ರಾಕ್ಷಿ ಮಾಡೋದ್ರಿಂದ ಅದು 4 kg ಒಳಗೆ 1 kg ಮನುಕ ಆಗ್ತದೆ. ಅದಕ್ಕೆ ಹೆಚ್ಚು ಕಮ್ಮಿ ನಾವು 150ರಿಂದ 200 ರೂಪಾಯಿವರೆಗೆ ನಾವು ಅದ್ರ ನಿರೀಕ್ಷೆ ಇಟ್ಕೊಂಡಿವಿ. ಅದರ ಸಲುವಾಗಿ ಯಾವಾಗಲೂ ನಾವು ಒಣ ದ್ರಾಕ್ಷಿ ಮಾಡೋದು ಲಾಭಕರ ಅಂತ ತಿಳ್ಕೊಂಡು ಯಾವುದೂ ದ್ರಾಕ್ಷಿಯನ್ನು ನಾವು ಮಾರಾಟ ಮಾಡೋದಿಲ್ಲ, ಹಸಿ ದ್ರಾಕ್ಷಿಯನ್ನು.
ಆಮೇಲೆ ಇದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಂದ್ರೆ ನಾವು ಇದು 200 ಫೂಟಿಂದ ಡಬಲ್ ಶೆಡ್ ಇದೆ. ಇದು ಹೆಚ್ಚು ಕಮ್ಮಿ ಒಂದು 6 ಲಕ್ಷ ರೂಪಾಯಿ ಒಂದು ಶೆಡ್ ಆಗ್ತದೆ. ಒಂದು ಶೆಡ್ದೊಳಗೆ ಹೆಚ್ಚು ಕಮ್ಮಿ ನಮ್ಮದು ಒಂದು 15 ಟನ್ ಮನುಕ ಆಗುವಷ್ಟು ಇದ್ರೊಳಗೆ ಕೆಪಾಸಿಟಿ ಇದೆ. ಅಂದರೆ 60 ಟನ್ ನಾವು ಇದರಲ್ಲಿ ಹಾಕ್ತೀವಿ, ಆಮೇಲೆ ಒಂದು 15 ಟನ್ ಮನುಕ ಮಾಡ್ಕೊಳ್ತೀವಿ. ಅಲ್ಲಿ ನಾವು 2 ಟೈಪ್ ನಾವು ಮಾರಾಟ ಮಾಡ್ತೀವಿ. ಒಂದಂತೂ ಅಲ್ಲಿ ನಾವು ಸಾಂಗ್ಲಿ ಮಾರ್ಕೆಟ್ ಆಗಲಿ, ತಾಸ್ಗಾಂವ್ ಮಾರ್ಕೆಟ್ ಆಗಲಿ, ಪಂಡಾಪುರ ಮಾರ್ಕೆಟ್ನಲ್ಲಿ ನಾವು ಮಾರ್ಕೆಟ್ನಲ್ಲಿ ಆಕ್ಷನ್ದಾಗ ಒಂದು ಬಾಕ್ಸ್ ಇಟ್ಟಿರ್ತೀವಿ. ಅದರಲ್ಲಿ ರೇಟ್ ಚೆನ್ನಾಗಿದ್ರೆ ನಾವು ಅವ್ರಿಗೆ ಸೇಲ್ ಮಾಡ್ತೀವಿ. ಇಲ್ಲದ್ರೆ ಬೇರೆ ಬೇರೆ ನಮ್ದು ಭಾರತದಿಂದ ಬೇರೆ ಬೇರೆ ಕಡೆಯಿಂದ ವ್ಯಾಪಾರಸ್ಥರು ಬರ್ತಾರೆ. ಅವ್ರು ಬಂದು ನಾವು 2 ರೇಟ್ನಲ್ಲಿ ಕಂಪೇರ್ ಮಾಡ್ಕೊಂಡು ಯಾವ ರೇಟ್ ಚೆನ್ನಾಗಿ ಬರ್ತದೆ ಆ ರೇಟಿಗೆ ನಾವು ನಮ್ಮ ಬಾಕ್ಸ್ ನಾವು ಮಾರಾಟ ಮಾಡ್ಲಿಕ್ಕೆ ಹೇಳ್ತೀವಿ. ಎವರೇಜ್ ನಮ್ದು ದ್ರಾಕ್ಷಿ ಒಂದು ಎಕರೆಗೆ 1 ಲಕ್ಷದಿಂದ 3.5 ಲಕ್ಷದವರೆಗೆ ನಾವು ಪ್ರಾಫಿಟ್ ನಾವು ಎಕ್ಸೆಪ್ಟ್ ಮಾಡಬಹುದು. ಆಮೇಲೆ ಅದೇ ರೀತಿ ದಾಳಿಂಬೆದಲ್ಲಿ ಕೂಡ 2 ರಿಂದ 5 ಲಕ್ಷದವರೆಗೆ ನಾವು ಖರ್ಚು ತೆಗೆದು ಪ್ರಾಫಿಟ್ ಆಗೋದು ಒಂದು ಸಂಭಾವನೆ ಇದೆ. ಇಂದು ಕೃಷಿಯಲ್ಲಿ ರೈತ ಎದುರಿಸ್ತಾ ಇರೋ ಬಹುದೊಡ್ಡ ಸಮಸ್ಯೆ ಅಂದ್ರೆ ನೀರಿನ ಕೊರತೆ. ಸ್ವಲ್ಪ ಜಮೀನಿದ್ದವರೇ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವದಿಂದ ಪಡಬಾರದ ಕಷ್ಟ ಪಡ್ತಾರೆ. ಹಾಗಾದ್ರೆ 100 ಎಕರೆ ಜಮೀನಿದ್ದವರ ಗತಿ ಏನು? ಇದಕ್ಕೆಲ್ಲ ಪರಿಹಾರ ಇಲ್ಲಿದೆ ನೋಡಿ. ಹೌದು, ಇದು ಬೃಹತ್ ಪ್ರಮಾಣದ ಕೃಷಿ ಹೊಂಡ. 3.5 ಎಕರೆ ವಿಸ್ತೀರ್ಣದಲ್ಲಿರುವ ಇದರ ಶೇಖರಣಾ ಸಾಮರ್ಥ್ಯ 6 ಕೋಟಿ ಲೀಟರ್. ಇಲ್ಲಿ ಕೆನಾಲ್ ಮತ್ತು ಮಳೆ ನೀರನ್ನ ಸಂರಕ್ಷಣೆ ಮಾಡಲಾಗುತ್ತೆ. ಬೇಸಿಗೆಯ 3 ತಿಂಗಳಲ್ಲಿ ಒಟ್ಟು 75 ಎಕರೆಯಲ್ಲಿರುವ ದ್ರಾಕ್ಷಿ ಮತ್ತು ದಾಳಿಂಬೆ ಗಿಡಗಳಿಗೆ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳುವುದೇ ಇದರ ಮೂಲ ಉದ್ದೇಶ. ನಮ್ಗೆ ಲಾಸ್ಟ್ ಒಂದು 2-3 ವರ್ಷದಿಂದ ಕಂಟಿನ್ಯೂಸ್ಲಿ ಮಳೆ ಶಾರ್ಟೇಜ್ ಇರೋದ್ರಿಂದ ನೀರಿನ ಶಾರ್ಟೇಜ್ ಬಹಳ ಆಗಿತ್ತು. ಇದರಗೋಸ್ಕರ ನಮ್ಮ ಬೆಳೆ ಲಾಸ್ ಬಹಳ ಆಗ್ತಾ ಇತ್ತು. ಅದೊಂದು ಬೇಸಿಗೆಯಲ್ಲಿ ಬಂದಂಥ ನೀರನ್ನು ಶೇಖರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ನಾನು ಮಳೆಗಾಲದಲ್ಲಿ ಜೂನ್ ಜುಲೈದಲ್ಲಿ ನೀರು ಶೇಖರಣೆ ಮಾಡುವಂಥ ಒಂದು ನಾನು ಕೃಷಿ ಹೊಂಡ ಮಾಡ್ಕೊಂಡಿನಿ. ಇದು ಹೆಚ್ಚು ಕಮ್ಮಿ 3.5 ಎಕರೆದಲ್ಲಿದೆ. 6 ಕೋಟಿ ಲೀಟರ್ದು ಇದು ನೀರಿದೆ. ಈ 6 ಕೋಟಿ ಲೀಟರ್ ನೀರನ್ನು 75 ಎಕರೆ ಜಮೀನು ಸಲುವಾಗಿ 2 ರಿಂದ 3 ತಿಂಗಳವರೆಗೆ ನನಗೆ ಯೂಸ್ ಆಗುವಂಥ ಬೇಸಿಗೆ ಸಮಯದಲ್ಲಿ ಯೂಸ್ ಮಾಡ್ಕೊಳ್ತೇನೆ. ಈ ಒಂದು ಕೃಷಿ ಹೊಂಡ ಮಾಡಲಿಕ್ಕೆ ನನಗೆ ಹೆಚ್ಚು ಕಮ್ಮಿ ಒಂದು 25 ಲಕ್ಷ ರೂಪಾಯಿ ನನಗೆ ಖರ್ಚು ಬಂದಿದೆ. ಬಟ್ ಇದು ಒಂದು 2 ವರ್ಷದಲ್ಲಿ ರಿಕವರಿ ಆಗ್ತದೆ. ಆಮೇಲೆ ಇದರೊಳಗೆ ನಾನು ಒಂದು 40,000 ಮೀನಾ ಬಿಟ್ಟಿದ್ದೀನಿ. ಒಂದು 3 ವೆರೈಟಿ ಇದಾವೆ. ಆಮೇಲೆ ಇದನ್ನು ಒಂದೇದಿದೆ, ಇದು ಸ್ಟೋರೇಜ್ ಇದೆ. ಬಟ್ ಇದನ್ನು ಬಿಟ್ಕೊಂಡು ಕೆರೆ ಕೆಳಗಡೆ ನಾವು ಒಂದು 3 ಬಾವಿ ತಗೊಂಡಿವಿ. ಆ 3 ಬಾವಿಯಿಂದ ಪೈಪ್ಲೈನ್ ಮುಖಾಂತರ ನಮ್ದು ಕಂಪ್ಯೂಟರ್ ಕಂಟ್ರೋಲ್ ಸಿಸ್ಟಮ್ ಇರುವಲ್ಲಿ ಒಂದು 50 ಲಕ್ಷ ಲೀಟರ್ದಲ್ಲಿ ಇನ್ನೊಂದು ನೀರಿನ ಟಾಕಿ ಮಾಡ್ಕೊಂಡಿವಿ. ಅದರ ಒಂದು 100 ಫೀಟ್ ಡಯಾಮೀಟರ್ ಇದೆ, ಒಂದು 25 ಫೂಟ್ ಡೀಪ್ ಇದೆ. ಹೆಚ್ಚು ಕಮ್ಮಿ ಒಂದು 50 ಲಕ್ಷ ಲೀಟರ್ ಅಲ್ಲಿದೆ. ಇವೆರಡೂ ಟಾಕಿ ಇರೋದ್ರಿಂದ ನಾನು ಇರುವಂಥ 75 ಎಕರೆ ಜಮೀನಿನಲ್ಲಿ ನಾನು ಆರಾಮಾಗಿ ಯಾವುದೋ ಒಂದು ತೊಂದರೆ ಇಲ್ಲದೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೀರು ಮಳೆಗಾಲದಲ್ಲಿ ಬಂದಂಥ ನೀರು ಅಥವಾ ಕೆನಾಲ್ದಲ್ಲಿ ಕೆರೆ ಒಳಗೆ ಬಂದಂಥ ನೀರನ್ನು ನಾವು ಅಲ್ಲಿಂದ ನಮ್ಮ ಬಾವಿ ಮುಖಾಂತರ ಪೈಪ್ಲೈನ್ ಮುಖಾಂತರ ನಾವು ಈ ಕೃಷಿ ಹೊಂಡಕ್ಕೆ ಮತ್ತು ನಮ್ದು ಇನ್ನೊಂದು ಕಂಪ್ಯೂಟರ್ ಕಂಟ್ರೋಲ್ ಇರುವಂಥ ಹೊಂಡಕ್ಕೆ 2 ಹೊಂಡದಲ್ಲಿ ನೀರು ಯಾವಾಗಲೂ ಬರ್ತಾ ಇರುತ್ತೆ. ದೊಡ್ಡ ಕೆರೆಯಂತೆ ಕಾಣುವ ಈ ಕೃಷಿ ಹೊಂಡದ ನಿರ್ಮಾಣಕ್ಕೆ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇಲ್ಲಿ ಸಂಗ್ರಹವಾದ ನೀರನ್ನ ಬೇಸಿಗೆ ಕಾಲದಲ್ಲಿ ಡ್ರಿಪ್ ಮೂಲಕ ಬೆಳೆಗಳಿಗೆ ಒದಗಿಸಲಾಗುತ್ತೆ. ಈ ಕೃಷಿ ಹೊಂಡದಲ್ಲಿ 40,000ದಷ್ಟು ಮೀನು ಮರಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡ್ತಾ ಇರೋದು ಮತ್ತೊಂದು ವಿಶೇಷ. ಬರೀ ನೀರು ಸಂಗ್ರಹಣೆ ಮಾತ್ರ ಅಲ್ಲ, ಇರೋ ನೀರನ್ನ ಬೆಳೆಗಳಿಗೆ ಕೊಡೋ ವಿಧಾನ ಕೂಡ ಆಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿದೆ. ಅದು ಏನು ಅಂತ ನೋಡ್ಲೇಬೇಕಲ್ಲ? ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇಂದು ಕೃಷಿಯಲ್ಲಿ ನೀರಿನ ಅಭಾವ ಒಂದ್ ಕಡೆ ಆದ್ರೆ, ಇರೋ ನೀರನ್ನ ಸಮರ್ಥವಾಗಿ ಬಳಸಿಕೊಳ್ಳೋದು ರೈತರ ಮುಂದಿರುವ ಸವಾಲಾಗಿದೆ. ಕೂಲಿ ಕಾರ್ಮಿಕರ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇರುವಂತ ಇವತ್ತಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಅದನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಣ್ಣಾರಾಯ ಬಿರಾದಾರ. ಕೃಷಿಯಲ್ಲಿ ನೀರನ್ನ ಬಿಟ್ರೆ ರೈತ ಎದುರಿಸ್ತಾ ಇರೋ ಮತ್ತೊಂದು ಸಮಸ್ಯೆ ಕೂಲಿ ಕಾರ್ಮಿಕರ ಅಭಾವ. ಅದರಲ್ಲೂ ದೊಡ್ಡ ಹಿಡುವಳಿದಾರರ ಪಾಡು ಹೇಳತಿರದು. ಇದಕ್ಕಿರುವ ಒಂದೇ ಉಪಾಯ ಅಂದ್ರೆ ಯಂತ್ರೋಪಕರಣಗಳ ಬಳಕೆ. ಇಲ್ಲಿ ಅಣ್ಣಾರಾಯ ಬಿರಾದಾರ ಆಧುನಿಕ ಇಸ್ರೇಲ್ ತಂತ್ರಜ್ಞಾನಕ್ಕೆ ಮೊರೆ ಹೋಗಿದ್ದಾರೆ. ಇಲ್ಲಿನ ಸಿಂಹಪಾಲು ಕೆಲಸಗಳು ಮಷಿನ್ನಿಂದ ನಡೆಯುತ್ತವೆ. ನೀರು ನಿರ್ವಹಣೆಯಂತೂ ಸ್ವಯಂ ಚಾಲಿತವಾಗಿದ್ದು ಕಂಪ್ಯೂಟರ್ ಮೇಲೆಯೇ ನಡೆಯುತ್ತದೆ. ಪ್ರತಿ ಗಿಡಕ್ಕೆ ಅಥವಾ ಪ್ರತಿ ಪ್ಲಾಟ್ಗೆ ಬೇಕಾದ ಗೊಬ್ಬರ ಮತ್ತು ನೀರನ್ನ ಈ ಆಧುನಿಕ ಯಂತ್ರವೇ ಪೂರೈಸುತ್ತದೆ. ಇದನ್ನ ಆಪರೇಟ್ ಮಾಡೋಕೆ ಒಬ್ಬ ಕೂಲಿ ಕಾರ್ಮಿಕ ಇದ್ರೆ ಸಾಕು. ಕೆಲವು ಬಾರಿ ಮೊಬೈಲ್ ಮೂಲಕವೇ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ ರೈತರು. ಈ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ನೀರು ಪೋಲಾಗೋದಿಲ್ಲ. ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಮಾಣದ ನೀರು ಮತ್ತು ಗೊಬ್ಬರ ಗಿಡಗಳಿಗೆ ಪೂರೈಕೆಯಾಗುತ್ತೆ ಅನ್ನೋದು ರೈತರ ಅನುಭವದ ನುಡಿ.
ಆಟೋಮೇಷನ್ ಏನಂತ ನೀರಿನ ಬಗ್ಗೆ ಆಟೋಮೇಷನ್ ಮಾಡುವಂಥ ಸಿಸ್ಟಮ್ ನಮ್ಮ ಬಾಡಿ ಒಳಗೆ ಹಾರ್ಟ್ ಇದ್ದಂಥದ್ದು ಇದು. ಇದರ ನಾರ್ಮಲಿ ನಾನು ಆಟೋ ಸಿಸ್ಟಮನ್ನು ಇದರಲ್ಲೇ ಟೆಕ್ನಾಲಜಿ ಟಾಪ್ ಮಾಡೆಲ್ ಏನಿದೆ ಅದನ್ನು ನಾನು ಈ ತೋಟದಲ್ಲಿ ಅಳವಡಿಸಿದ್ದೀನಿ. ಇದು ನಾವು ಪ್ರೋಗ್ರಾಮ್ ಮಾಡಿದ ತಕ್ಷಣ ಇದು ನಾವು ಒಂದು ವೀಕ್ಲಿ ಪ್ರೋಗ್ರಾಮ್ ಮಾಡ್ಬೋದು, ತಿಂಗಳಿಗೆ ಪ್ರೋಗ್ರಾಮ್ ಮಾಡ್ಬೋದು, ಅಥವಾ ಏರಿಯಾ ವೈಸ್ ಮಾಡ್ಬೋದು. ಇಲ್ಲಿದ್ರೆ ನೀವು ಪ್ಲಾಂಟ್ ವೈಸ್ನು ಮಾಡ್ಬೋದು ಇದನ್ನು. ಆಮೇಲೆ ಒಂದು ಪ್ಲಾಂಟಿಗೆ ಪ್ರತಿ ದಿವಸ ನೀವು ಎಷ್ಟು ನೀರು ಕೊಡಬೇಕಂತ ಹೇಳಿ ನೀವು ವಿಚಾರ ಮಾಡ್ಬೋದು ಇದರಿಂದ. ಅಥವಾ ನೀವು ಒಂದು ಏರಿಯಾ ವೈಸ್ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಪ್ರೋಗ್ರಾಮ್ ಮಾಡಿದ್ರೆ, ಆಮೇಲೆ ಇದನ್ನು ಟೋಟಲಿ ನಮ್ಮದು ಕಂಪ್ಯೂಟರ್ ಕಂಟ್ರೋಲ್ಡ್ ಇದೆ. ಆಮೇಲೆ ನಮ್ಮದು ಮೊಬೈಲ್ ಕಂಟ್ರೋಲ್ ಇದೆ. ನಾನು ವರ್ಲ್ಡಲ್ಲಿ ಎಲ್ಲಾದರೂ ಹೋದರೂ ಕೂಡ ನಮ್ಮ ಮೊಬೈಲ್ ಥ್ರೂ ನೆಟ್ವರ್ಕ್ ನಾನು ಚೇಂಜ್ ಮಾಡ್ಬೋದು, ಪ್ರೋಗ್ರಾಮ್ ಚೇಂಜ್ ಮಾಡ್ಬೋದು. ಆಮೇಲೆ ಯಾವ ಪ್ಲಾಟಿಗೆ ಎಷ್ಟು ನೀರು ಹೋಗಿದೆ ನಾನು ಚೆಕ್ ಮಾಡ್ಬೋದು. ಮತ್ತು ನೀರು ಏನಾದರೂ ಹೆಚ್ಚು ಆದರೆ ನಾನು ಕಮ್ಮಿ ಮಾಡ್ಬೋದು, ಕಮ್ಮಿ ಆದರೆ ಹೆಚ್ಚು ಮಾಡ್ಬೋದು. ಇವೆಲ್ಲ 12 ವಾಲ್ಗಳು, ಪ್ರತಿಯೊಂದು ಪ್ಲಾಟಿಗೆ ಇಂಡಿವಿಜುವಲ್ ಆಗಿ ಹೋದಂಥ ವಾಲ್. ಇವೆಲ್ಲ ವಾಲ್ ಮುಖಾಂತರ ನಾನು ಕಂಪ್ಯೂಟರ್ ಕಂಟ್ರೋಲ್ ಆಗ್ತದೆ. ಇದು ಆದ ತಕ್ಷಣ ಇದಕ್ಕೆ ಇನ್ನೊಂದು ಸಿಸ್ಟಮ್ ಇದೆ. ನಾವು ಇಲ್ಲಿ ಹೊರಗಡೆ ನಾನು ಒಂದು 50,000 ಲೀಟರ್ಗೆ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀನಿ. ಆ ಟ್ಯಾಂಕಿಂದ ಒಂದು 30 HP ನೀರನ್ನು ಇದಕ್ಕೆ ಲಿಫ್ಟ್ ಮಾಡಿಕೊಂಡು ಫಸ್ಟ್ ಇದು ಅಲ್ಲಿ ನಮ್ಮದು ಇರುವಂಥ ಫಿಲ್ಟರ್ನಲ್ಲಿ ಬರ್ತದೆ. ಅದು ಫಿಲ್ಟೋಮ್ಯಾಟ್ ಅಂತ ಹೇಳಿ ಇಸ್ರೇಲ್ ಕಂಪ್ನಿದವ್ರದ್ದು ಇಂಪೋರ್ಟೆಡ್ ಇದು ಫಿಲ್ಟರ್ಸ್ ಇರೋದು. ಇದ್ರ ವಿಶೇಷ ಏನಂತಂದರೆ, ಇದು ನಾವು ಏನಾದರೂ ಹೊರಗಡೆ ಮೋಟರ್ ಜಾಮ್ ಆಗ್ತಿತ್ತು ಅಥವಾ ನೀರು ಹೊಲಸಾಗಿದ್ದು ಜಾಸ್ತಿ ಜಾಮ್ ಆಗಿದ್ರೆ ಆಟೋಮೆಟಿಕ್ ಇದು ಫಿಲ್ಟರ್ ಮಾಡ್ತಾರೆ. ಇದರ ಒಂದು ರೆಸಿಸ್ಟೆನ್ಸ್ ನಮಗೆ ಮ್ಯಾನ್ ಪವರ್ ಯಾವುದೂ ಬೆಳೆದಿಲ್ಲ ಇದಕ್ಕೆ. ಇದು ತನ್ನ ಸ್ವಯಂ ಚಾಲಿತ ಇರುವಂಥ ಫಿಲ್ಟರ್ಗಳಿವೆ. ಅದು ಪ್ರೆಷರ್ ಬಂದಿದೆ. ಪ್ರೆಷರ್ನಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರೆಷರ್ನಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಆ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ ಬಂದರೆ ಆಟೋಮೆಟಿಕ್ ಅದು ಫಿಲ್ಟ್ರೇಷನ್ ಆಗಿ ಅದೆಲ್ಲ ಕ್ಲೀನ್ ಆಗ್ತದೆ. NPK ಕೊಡುವಂಥ ಇಲ್ಲಿ ಒಂದು 4 ಟ್ಯಾಂಕ್ಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಆ ಟ್ಯಾಂಕ್ ಒಳಗೆ ನಾನು ಪ್ರತಿ NPK ಎಲ್ಲ ಮಿಶ್ರಣ ತಯಾರು ಮಾಡಿ ಇಟ್ಕೊಂಡು ಅದು ಪ್ರೋಗ್ರಾಮ್ದಲ್ಲಿ ಯಾವ ಪ್ಲಾಟಿಗೆ ಎಷ್ಟು ಕೊಡಬೇಕನ್ನೋದು ನಮಗೇನು ಅದನ್ನು ಪ್ರೋಗ್ರಾಮ್ ಮಾಡಿರ್ತೀವಿ. ಅದ್ರ ಪ್ರಕಾರ NPK ಕೂಡ ಆಟೋ ಕಂಟ್ರೋಲ್ ಸಿಸ್ಟಮ್ದಲ್ಲಿ ನಾವು 35 ಲಕ್ಷ ರೂಪಾಯಿ ಇದು ನಾನು ಆಲ್ಮೋಸ್ಟ್ ಇದರಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಇದು ವಾಟರ್ ಇದು ಲಾಸ್ಟ್ ಒಂದು 4 ವರ್ಷ ಹಿಂದ್ಗಡೆ ನಾನು ಇದನ್ನು ಅಳವಡಿಸಿದ್ದೀನಿ. ಇದು ಆಲ್ರೆಡಿ ನನಗೆ 4 ವರ್ಷದೊಳಗೆ ಇದ್ರದ್ದು ಅಮೌಂಟ್ ನನಗೆ ರಿಕವರಿ ಆಗಿದೆ. ಇದರಲ್ಲಿ ಒಳ್ಳೆಯ ಒಂದು ವಾಟರ್ ಶಾರ್ಟೇಜ್ ಇರೋ ಸಮಯದಲ್ಲಿ ಭಾಳ ಚೆನ್ನಾಗಿ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಇದು ಒಬ್ಬನೇ ಆಪ್ರೇಟ್ ಮಾಡೋದ್ರಿಂದ ಎಲ್ಲ ಆಟೋ ಕಂಟ್ರೋಲ್ ವಾಲ್ವ್ ಇರೋದ್ರಿಂದ ನಮ್ಗೆ ಎಲ್ಲಿ ಹೋಗುವಂತೆ ಇಲ್ಲ. ಒಂದು ರಾತ್ರಿ ಸಮಯದಲ್ಲ ಕರೆಂಟ್ ಬರಲಿ ಅಥವಾ ಡೇ ಟೈಮ್ಗೆ ಕರೆಂಟ್ ಬರಲಿ ಅಥವಾ ನಡುವೆ ಏನಾದರೂ ಕರೆಂಟ್ ಬಂದರೆ ಸಹಿತ ತನ್ನಿಂತಾನೇ ಅದು ಆಟೋಮೆಟಿಕ್ ಸಿಸ್ಟಮ್ದಲ್ಲಿ ನೀರು ನಾವು ಹಾಕಿದ ಪ್ರೋಗ್ರಾಮ್ ಪ್ರಕಾರ ಪ್ರತಿಯೊಂದು ಪ್ಲಾಟಿಗೆ ಆಗಲಿ ಪ್ರತಿಯೊಂದು ಪ್ಲಾಂಟಿಗೆ ಆಗಲಿ ನಾವು ಬಿಡುವಂಥ ಒಂದು ಅವಕಾಶ ಮಾಡ್ಕೊಂಡಿವಿ. ಹೀಗೆ ಕೂಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಲು ಆಟೋಮೇಷನ್ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು 10 ಯಂತ್ರಗಳು ಇವರ ಸಮಸ್ಯೆಗೆ ಪರಿಹಾರ ಒದಗಿಸಿವೆ. ಸಿಂಪರಣೆಗೂ ವಿದೇಶಗಳಿಂದ ಖರೀದಿಸಿದ ನಾನಾ ಯಂತ್ರಗಳು ವರವಾಗಿ ಪರಿಣಮಿಸಿವೆ. ಸಾವಯವ ಗೊಬ್ಬರಗಳನ್ನು ಯಂತ್ರಗಳ ಮೂಲಕವೇ ಪೂರೈಸೋದು ಗಮನಾರ್ಹ. ಇದು ಅಂತ ಇರುವಂಥ ಮಷಿನ್ ಇದು ESR ಅಂತವೆ. ಇದು ಎಲೆಕ್ಟ್ರೋಸ್ಟಾಟಿಕ್ ಮಷಿನ್ ಅಂತ ಹೇಳಿ. ಇದು ಸ್ಪೆಷಲೈಸ್ ಇಟ್ಲಿಯಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಂಥ ಮಷಿನ್ ಇದು. ಇದು ನಮ್ದು ಹ್ಯಾಂಗೆ ಲೋ ಚಂಬಕ್ಕಿದ್ದ ಹಾಗೆ ಇದು ಪಾಸಿಟಿವ್ ಮತ್ತು ನೆಗೆಟಿವ್. ನಾವು ಲೀವ್ಸ್ ಪಾಸಿಟಿವ್ ಇರ್ತದೆ, ಇದು ನೆಗೆಟಿವ್ ಇರ್ತದೆ. ಸ್ಪ್ರೇ ಹನಿಗಳೆಲ್ಲ ನೆಗೆಟಿವ್ ಆಗಿ ಹೋಗೋ ಟೈಮ್ದಾಗ ಲೀವ್ಸ್ ಪಾಸಿಟಿವ್ ಇರೋದ್ರಿಂದ ಅದು ಎಲೆ ತನ್ನ ಜೊತೆನೇ ಸಕ್ ಮಾಡ್ಕೊಂಡು ತನ್ನ ಜೊತೆ ಹಿಡ್ಕೊಂಡು ನಿಲ್ತದೆ. ಇದು ಇರೋದ್ರಿಂದ ಲೀವ್ಸ್ ಮೇಲೆ 100% ಎಫೆಕ್ಟ್ನೆಸ್ ಬರ್ತದೆ. ಆಮೇಲೆ ಕೆಮಿಕಲ್ ಏನೂ ವೇಸ್ಟ್ ಆಗೋದಿಲ್ಲ. ಹೋಗು ಪೂರ್ಣ ಲೀವ್ಸ್ ಜಕ್ಕೊಳ್ಳೋದ್ರಿಂದ ಯಾವುದೇ ಥರ ವೇಸ್ಟ್ ಬರೋದಿಲ್ಲ. ಇದು ಆದ ತಕ್ಷಣ ನಮ್ದು ಇನ್ನೊಂದು ಇದು ನಮ್ಮ ನಾರ್ಮಲಿ ದ್ರಾಕ್ಷಿ ಸಲುವಾಗಿ ಸ್ಪ್ರೇ ಮಾಡುವಂತ ಇದೊಂದು ಸ್ಪ್ರೇಯರ್. ಇದು ಡ್ರ್ಯಾಗನ್ ಸ್ಪ್ರೇಯರ್. ಇದು ಇಟಲಿಯಿಂದ ಬಂದಂಥದ್ದು. ಇದು ಡಬಲ್ ಫ್ಯಾನ್ ಇದೆ. ಡಬಲ್ ಫ್ಯಾನ್ ಇರೋದ್ರಿಂದ ಯೂನಿಫಾರ್ಮಿಟಿ ಚೆನ್ನಾಗಿ ಲೀವ್ಸ್ ನಲ್ಲಿ ಹೋಗ್ತದೆ. ಆಮೇಲೆ ಏರಿಯಾ ಕವರೇಜ್ ಬಹಳ ಚೆನ್ನಾಗಿರ್ತದೆ. ದಾಳಿಂಬೆ ಸಲುವಾಗಿ ಬರಬೇಕಾದ್ರೆ ಈ ಸ್ಪ್ರೇಯರ್ಗೆ ಮತ್ತು ಈ ಸ್ಪ್ರೇಯರ್ದಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ನಮ್ಮ ದಾಳಿಂಬೆ ಗಿಡ ದೊಡ್ಡ ಆದ ತಕ್ಷಣ ಅದು ಮೇಲಿಂದ ಕವರ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದ್ರ ಸಲುವಾಗಿ ನಾವು ಏನ್ ಮಾಡಿತ್ತು, ಈ ಸೈಡ್ ಇರುವಂತ ಈ ನೌಸಲ್ಸ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಇದೊಂದು ಸ್ಪೆಷಲ್ ಯೂನಿಟ್ ಇದೆ. ಇದು ಸ್ಪೆಷಲ್ ಯೂನಿಟ್ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ನಮ್ದು ದಾಳಿಂಬೆಗೆ ಹೊಡೆಯುವಂತ ಔಷಧ ಅಂದ್ರೆ ಕೆಮಿಕಲ್ ಸ್ಪ್ರೇ ಮಾಡ್ತೇವೆ. ಪೂರ್ಣ ಪ್ಲಾಂಟೇಶನ್ಗೆ ಕವರ್ ಮಾಡುವಂತ ಸ್ಥಿತಿ ಅಂತ ಇರುವಂತ ಒಂದು ಇಕ್ವಿಪ್ಮೆಂಟ್ಸ್. ಡಸ್ಟರ್ ಅಂತ ನಾವು ಕರಿತೀವಿ. ನಮ್ಮ ಮಳೆಗಾಲ ದಿವಸ ಸಡನ್ಲಿ ನಾವು ಸಲ್ಫರ್ ಅದು ಸ್ಪ್ರೇ ಪೌಡರ್ ಸ್ಪ್ರೇ ಮಾಡ್ಬೇಕಾಗ್ತದೆ. ಪೌಡರ್ ಸ್ಪ್ರೇ ಮಾಡ್ಬೇಕಾದ್ರೆ ಅದು ಬೇರೆ ಮ್ಯಾನ್ಯುವಲ್ ಸ್ಪ್ರೇ ಮಾಡೋದು ಪಾಸಿಬಲ್ ಇರೋದು. ಒಂದೊಂದು ಜಮೀನಲ್ಲಿ ಎಲ್ಲ ಕಡೆ ನೀರು ಇರೋದ್ರಿಂದ ಆಮೇಲೆ ಪ್ಲಾಂಟ್ದೊಳಗೆ ನೀರು ಇರ್ತದೆ. ಆ ಟೈಮ್ದಾಗ ಇದು ನಾವು ಟ್ರ್ಯಾಕ್ಟರ್ ಮೌಂಟೆಡ್ ಮಾಡ್ಕೊಂಡು ಇದನ್ನ ಪೌಡರ್ ರೂಪದೊಳಗೆ ಒಂದಿಷ್ಟು ಪೌಡರ್ ಸ್ಪ್ರೇ ಮಾಡಬೇಕಾಗ್ತದೆ ಡಿಸೀಸ್ ಕಂಟ್ರೋಲ್ ಮಾಡೋ ಸಲುವಾಗಿ. ಲೇಬರ್ ಅಂತೂ ಬಹಳ ಮಿನಿಮೈಸ್ ಇದೆ ಇರೋದ್ರಿಂದ. ಮ್ಯಾನ್ಯುವಲ್ ಹೊಡಿಬೇಕಾದ್ರೆ ಒಂದು ದಿವಸದಾಗ ಒಂದು 2 ಲೇಬರ್ ಕೊಡಿ 1-2 ಎಕರೆ ಹೋಗ್ತದೆ. ನಮ್ದು ಏರಿಯಾ ದೊಡ್ಡ ಇರೋದ್ರಿಂದ ಈ ಮಷಿನ್ ಇರೋದ್ರಿಂದ ನಾವು ಏರಿಯಾ ಒಂದು ದಿವಸ ಒಂದು 3-4 ದಿವಸದೊಳಗೆ ಟೋಟಲ್ ನಾನು 75 ಎಕರ್ಸ್ 5-6 ಮಷಿನ್ ಇರೋದ್ರಿಂದ ಎಲ್ಲ ಏರಿಯಾ ನಾವು ಸ್ಪ್ರೇ ಮಾಡ್ಲಿಕ್ಕೆ ಕವರ್ ಮಾಡ್ತೀವಿ.
ರೈತರು ಇಲ್ಲಿ ಆದಷ್ಟು ಮಾನವ ಶಕ್ತಿಗಿಂತ ಯಂತ್ರಗಳ ಮೇಲೆ ಅವಲಂಬನೆಯಾಗಿದ್ದಾರೆ. ಇದು ಕೂಲಿ ಕಾರ್ಮಿಕರ ಕೊರತೆಯನ್ನ ನೀಗಿಸಿದ್ದೇ ಅಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡೋಕೆ ಅನುಕೂಲವಾಗಿದೆ. ಇನ್ನು ಪೋಷಕಾಂಶಗಳ ನಿರ್ವಹಣೆ ಹೇಗೆ, ಏನೆಲ್ಲ ಕ್ರಮಗಳನ್ನ ಪಾಲಿಸ್ತಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ವಿರಾಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಅದು ಯಾವುದೇ ಬೆಳೆ ಇರಲಿ, ನೀರಿನ ನಂತರ ಬೆಳೆಗೆ ಬೇಕಾದಂತಹ ಬಹು ಮುಖ್ಯವಾದ ಅಂಶ ಗೊಬ್ಬರ. ಇಲ್ಲಿ ರೈತರು ಹೆಚ್ಚಾಗಿ ಬಳಸ್ತಾ ಇರೋದು ಸಾವಯವ ಗೊಬ್ಬರಗಳನ್ನ. ಸುಮಾರು 75 ಎಕರೆಯಲ್ಲಿರುವಂತಹ ದ್ರಾಕ್ಷಿ ಮತ್ತು ದಾಳಿಂಬೆಗೆ ಪೋಷಕಾಂಶಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಶ್ರೀ ಸಿದ್ದೇಶ್ವರ ಹಾರ್ಟಿಕಲ್ಚರ್ ಫಾರ್ಮ್ 100 ಎಕರೆ ಫಾರ್ಮ್ನಲ್ಲಿ ಇರೋದು ಕೇವಲ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆ ಮಾತ್ರ. ದ್ರಾಕ್ಷಿ ಬಳ್ಳಿಗಳ ಸಂಖ್ಯೆ 30,000 ಇದ್ರೆ ದಾಳಿಂಬೆ 25,000. ಹೀಗೆ ಸುಮಾರು 75 ಎಕರೆಯಲ್ಲಿ ಹರಡಿಕೊಂಡಿರುವ ಈ ಎರಡೂ ಬೆಳೆಗಳಿಗೆ ಪೋಷಕಾಂಶಗಳನ್ನ ಪೂರೈಸೋದು ಒಂದು ದೊಡ್ಡ ಚಾಲೆಂಜ್. ಇಲ್ಲಿ ರೈತರು 60% ಸಾವಯವ ಗೊಬ್ಬರಗಳನ್ನೇ ಬಳಕೆ ಮಾಡ್ತಿದ್ದು, ಇದಕ್ಕೆಂದೇ ನಾಟಿ ಹಸುಗಳನ್ನ ಸಾಕಣೆ ಮಾಡ್ತಿದ್ದಾರೆ. ಇವರ ಫಾರ್ಮ್ನಲ್ಲಿ ಖಿಲಾರಿ ಮತ್ತು ಗಿರ್ ಹಸುಗಳನ್ನ ನೋಡಬಹುದು. ಇವುಗಳಿಂದ ಬರೋ ಹಾಲಿಗಿಂತ ಗಂಜಲ ಮತ್ತು ಸೆಗಣಿಯೇ ಮುಖ್ಯ. ಜೀವಾಮೃತ, ಸ್ಲರಿ, ಎರೆಗೊಬ್ಬರ, ಎರೆಜಲ, ಕಾಂಪೋಸ್ಟ್ ಮತ್ತು ಬಯೋಗ್ಯಾಸ್ಗಳಿಗೆ ಇವುಗಳೇ ಮೂಲ ವಸ್ತುಗಳು. ಈ ಸಾವಯವ ಗೊಬ್ಬರಗಳ ಬಳಕೆಯಿಂದ ರಾಸಾಯನಿಕಗಳ ಮೇಲಾಗುವ ಖರ್ಚಿನಲ್ಲಿ 50% ಹಣ ಉಳಿತಾಯವಾಗುತ್ತೆ ಅಂತಾರೆ ಅಣ್ಣಾರಾಯ ಬಿರದಾರ. ಒಂದು 100 ಎಕರೆ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರಗಳನ್ನು ನಮ್ಮ ಇದ್ದಂಥ ಇಲ್ಲಿ ತೋಟದಲ್ಲಿ ಗೀರ್ ಆಕಳೊಂದು 40 ಇದ್ದಾವೆ, ಕಿರಾಯಿ ಆಕಳಗಳೊಂದು 40 ಇದ್ದಾವೆ. ಅವೆಲ್ಲ ಆಕಳುಗಳ ಕಡೆಯಿಂದ ಬಂದಂಥ ಉಚ್ಚಿ, ಹೆಂಡಿ ಎಲ್ಲ ಹೆಂಡಿ ಸೇಕರಣೆ ಮಾಡಿಕೊಂಡು, ಹೆಂಡಿ ರೆಡಿ ಮಾಡಿಕೊಂಡು ನಾವಿರುವಂಥ ಒಂದು 3 ಗ್ಯಾಸ್ ಚೇಂಬರ್ ಇದ್ದಾವೆ. 3 ಗ್ಯಾಸ್ ಚೇಂಬರ್ದೊಳಗೆ ಸ್ಲರಿ ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ಗ್ಯಾಸು ನಮ್ಮದು ಒಂದು 10 ಕುಟುಂಬ ಸಲುವಾಗಿ ಅಥವಾ ಒಂದು 20 ಜನ ನಮ್ಮ ಸೂಪರ್ವೈಸರ್, ಮ್ಯಾನೇಜರ್ ಸಲುವಾಗಿ ಅದು ನಮ್ಮ ಅಡುಗೆ ಮನೆಯಲ್ಲಿ ಅನಿಲ್ ಸಲುವಾಗಿ ಯೂಸ್ ಮಾಡ್ಕೊಡ್ತೀವಿ. ಈ ಬರುವಂಥ ಸ್ಲರಿ ಇದೆಲ್ಲ ಆಟೋಮೇಷನ್ದಲ್ಲಿ ನಾವೆಲ್ಲ ಸ್ಲರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಲಕ್ಷ ಲೀಟರ್ ಟ್ಯಾಂಕ್ ಇರುವಂಥ ಒಂದು ಮೇನ್ ಟ್ಯಾಂಕಿಗೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಡ್ತೀವಿ. ಆ ಟ್ಯಾಂಕಿನಿಂದ ನಾವು ಪ್ರತಿ ವರ್ಷ ನಮ್ಮಿರುವಂಥ ದ್ರಾಕ್ಷಿ ಮತ್ತು ದಾಳಿಂಬೆಗೆ 2 ರಿಂದ 3 ಸಾರಿ ನಾವು ಕೊಡ್ತೀವಿ. ಅವಕ್ಕೆ ಪ್ರತಿಯೊಂದು ಪ್ಲಾಂಟಿಗೆ 2 ರಿಂದ 5 ಲೀಟರ್ ಒಂದು ಟೈಮ್ದಲ್ಲಿ ನಾವು ಹಾಕ್ತಾ ಇರ್ತೀವಿ. ಎರೆಹುಳ ಗೊಬ್ಬರದ ಸಹಿತ ನಾವು ಮಾಡ್ಕೊಂಡಿವಿ. ಅದು ಕೂಡ ಒಂದು 8,000 ಸ್ಕ್ವೇರ್ ಫೀಟ್ನಲ್ಲಿ ಮಾಡ್ಕೊಂಡಿವಿ. ಅದರ ಕೆಪಾಸಿಟಿ ಪ್ರತಿ ವರ್ಷ ಒಂದು 80 ರಿಂದ 100 ಟನ್ ಆಗುವಷ್ಟು ಕೆಪಾಸಿಟಿ. ಪ್ರತಿ ವರ್ಷ ಅದನ್ನು ಒಂದು 2 ರಿಂದ 4 kg ಪ್ರತಿಯೊಂದು ಪ್ಲಾಂಟಿಗೆ ಕೊಡ್ತೀವಿ. ಆಮೇಲೆ ಈ ಬರುವಂಥ ಹಾಲಿಗೆ ನಾವೇನು ಜಾಸ್ತಿ ಒತ್ತಡ ಕೊಡೋದಿಲ್ಲ. ನಾವು ಹಾಲೆಲ್ಲ ನಾವು ಎಲ್ಲಿ ಮಾರಾಟಕ್ಕೆ ಹೋಗೋದಿಲ್ಲ. ನಾವು ಈ ಹಾಲು ನಮ್ಮ ಇದ್ದಂಥ ನಮ್ಮ ಸೂಪರ್ವೈಸರ್, ಮ್ಯಾನೇಜರ್ ಇದು ಕುಟುಂಬನ ಕೊಟ್ಟು ಮಾಡ್ಕೊಡ್ತೀವಿ. ಇದರ ಜೊತೆ ಮೇಜರ್ ನಮಗೆ ಬೇಕಾದದ್ದು ಸ್ಲರಿ ಮತ್ತು ಜೀವಾಮೃತ ಇವೆರಡನ್ನು ಮಾಡ್ಕೊಡ್ತೀವಿ. ಇನ್ನು ಈ 100 ಎಕರೆ ತುಂಬಾ ರೈತರು ಓಡಾಡ್ಕೊಂಡು ನೋಡಾಡ್ಕೊಂಡಿರಲು ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲಿ ಏನು ನಡೆಯುತ್ತೆ, ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಅಳವಡಿಸಲಾದ ಸುಮಾರು 50ಕ್ಕೂ ಹೆಚ್ಚು ಸಿಸಿಟಿವಿಗಳು ಮಾಹಿತಿಯನ್ನ ರೈತರಿಗೆ ಒದಗಿಸುತ್ತವೆ. 100 ಎಕರೆ ತುಂಬಾ ಇರೋ ಈ ಸಿಸಿಟಿವಿಗಳೇ ರೈತರಿಗೆ 3ನೇ ಕಣ್ಣು. ಒಟ್ನಲ್ಲಿ ಶ್ರೀ ಸಿದ್ದೇಶ್ವರ ಹಾರ್ಟಿಕಲ್ಚರ್ ಫಾರ್ಮ್ ಹೌಸ್ ಅದೆಷ್ಟೋ ರೈತರಿಗೆ ಮಾದರಿಯಾಗಿದೆ. ಇದರಿಂದ ಸ್ಫೂರ್ತಿ ಪಡೆದು ಅನೇಕ ರೈತರು ಯಶ ಕಂಡಿದ್ದಾರೆ. ಒಂದು ದೊಡ್ಡ ರೈತರು ಈ 100 ಎಕರೆ ಕ್ಷೇತ್ರದಲ್ಲಿ 40 ಎಕರೆ ದಾಳಿಂಬೆ ಮತ್ತು 35 ಎಕರೆ ದ್ರಾಕ್ಷಿಯನ್ನು ಮಾಡಿದ್ದಾರೆ. ದ್ರಾಕ್ಷಿಯನ್ನು ಪ್ರೊಸೆಸ್ ಮಾಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಬೇಸಿಗೆಯಲ್ಲಿ ನೀರು ಕಡಿಮೆ ಆಯ್ತು ಅಂದ್ರೆ ಒಂದು 6 ಕೋಟಿ ಲೀಟರ್ ನೀರಿನ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ 6 ಕೋಟಿ ಲೀಟರ್ ಈ 70 ಎಕರೆಗೆ 3-3.5 ತಿಂಗಳು ಸಾಕಾಗುವಷ್ಟು ಅವರು ನೀರನ್ನು ಶೇಖರಣೆ ಮಾಡಿ ಇಟ್ಟುಕೊಂಡಿದ್ದಾರೆ. ಈ ಜೂನ್ ಜುಲೈ ತಿಂಗಳಲ್ಲಿ ಆ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಅವರು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೋತಾರೆ. ಅದು ಒಂದು ಎಲ್ಲ ರೈತರಿಗೆ ಮಾದರಿ ಅಂತೇಳಿ ಹೇಳ್ಬೋದು. 2002 ಅಥವಾ 2003ರಲ್ಲಿ ನಾವು
ಇಲ್ಲಿ ಈ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಮರುಭೂಮಿ ಥರ ಇದ್ದಂಥ ಈ ಭೂಮಿಯನ್ನು ತಮ್ಮ ಭಗೀರಥ ಪ್ರಯತ್ನದಿಂದ ಅಲ್ಲಿಂದ ಎಲ್ಲ ನೀರು ತೊಗೊಂಡ್ಬಂದು ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಒಂದು ಕೆಲಸವನ್ನು ಈ ರೈತಾಪಿ ಸಮುದಾಯಕ್ಕೆ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನೋಡೋದಾದ್ರೆ ಇದು ಸಾಧಾರಣ ಸಾಧನೆಯಲ್ಲ. ಇಂಥವ್ರು ಲಕ್ಷಕ್ಕೊಬ್ಬರು ಸಿಗೋದು ಕೂಡ ಕಷ್ಟ. ದೊಡ್ಡ ಹಿಡುವಳಿದಾರರು ಹಣ ಇರುತ್ತೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ಬಹುದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅದು ನಿರ್ವಹಣೆ, ಕೂಲಿ ಕಾರ್ಮಿಕರ ಕೊರತೆ, ನೀರಿನ ಅಭಾವಕ್ಕೆ ಕಂಡುಕೊಂಡ ವಿಧಾನ, ಅವರ ಮಾರ್ಕೆಟ್ ಚಾಣಕ್ಷತೆ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಒಟ್ಟಾರೆ ಬರವೇ ಹೊದ್ದು ಮಲಗಿರುವಂತಹ ಪ್ರಸ್ತುತ ಸಮಯದಲ್ಲಿ ಮರುಭೂಮಿಯಂತಹ ಪ್ರದೇಶವನ್ನ ಹಸಿರಾಗಿಸಿ ಅದೆಷ್ಟು ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿ ಕೃಷಿಯನ್ನು ಉದ್ಯಮವಾಗಿ ಬದಲಿಸಿ ಸಾವಿರಾರು ರೈತರಿಗೆ ಪ್ರೇರಣೆಯಾಗಿದ್ದಾರೆ ಅಣ್ಣಾರಾಯ ಬಿರಾದಾರ. ಭೂತಾಯಿಯನ್ನ ಅಕ್ಕರೆಯಿಂದ ಪ್ರೀತಿಸಿ ಆರೈಕೆ ಮಾಡಿದ್ರೆ ಸಕ್ಕರೆಯಂಥ ಫಲ ನೀಡ್ತಾಳೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಓದಿರುವ ಅಣ್ಣಾರಾಯ ಬಿರಾದಾರ್ ಕಡ್ಲೆವಾಳಕ್ಕೆ ಬಂದಾಗ ಈ ಪ್ರದೇಶ ಮರುಭೂಮಿ ಅಂತಿತ್ತು. ಅವರ ಶ್ರದ್ಧೆಯಿಂದಾಗಿ ಕಳೆದ ಒಂದು ದಶಕದಲ್ಲಿ ಇಲ್ಲಿ ತೋಟಗಾರಿಕೆ ಬೆಳೆಗಳು ಕಂಡುಬರುತ್ತಿವೆ. ದಾಳಿಂಬೆ ಮತ್ತು ದ್ರಾಕ್ಷಿಯನ್ನು ಬೆಳೆಯುವ ಮೂಲಕ ಇವರು ಈ ಭಾಗದಲ್ಲಿ ರೈತರಿಗೆ ಮಾದರಿಯಾಗಿದ್ದಾರೆ. ನೀರು ಸಿಗದ ಈ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಅವರು ಈಗ ಹೆಸರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ರೈತರು ಇಲ್ಲಿಗೆ ಬಂದು ಇವರಿಂದ ಮಾರ್ಗದರ್ಶನ ಪಡೆದು ಅವರು ಕೂಡ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದ್ದಾರೆ. ಇಂಥ ಮಾದರಿ ರೈತರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ವಿಶೇಷಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ವೀಕ್ಷಕರೇ, ಈ ಕೃಷಿ ಸಾಧಕನ ಕತೆ ನಿಮ್ಮಲ್ಲೂ ಕೂಡ ಆಸಕ್ತಿಯನ್ನ ಹುಟ್ಟಾಕಿರ್ಬೋದು. ಇವರ ಕೃಷಿಯನ್ನ ಕಣ್ಣಾರೆ ಕಾಣಬೇಕು ಅಂತ ಹೇಳಿದ್ರೆ ಇವರ ಫಾರ್ಮ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮ ಜೊತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಉಳುವ ಯೋಗಿಯ ನೋಡಲ್ಲಿ, ಉಳುವ